ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲ್ನಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳು ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಡಯಾಬಿಟಿಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಡಯಾಬಿಟಿಸ್ ಕ್ಯಾಪಿಟಲ್ ಯಾವುದು? ಭಾರತ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಕರೀತಾ ಇದ್ದಾರೆ. ಅದು ನಿಜಾನೂ ಹೌದು. ಯಾಕೆ ಅಂತ ಹೇಳಿದ್ರೆ, ಈ ಡಯಾಬಿಟಿಸ್ಗೆ ಏನು ಕಾರಣ ಮತ್ತು ಅದರ ಬಗ್ಗಿನ ಸರಿಯಾದ ಅರಿವು ಇಲ್ಲದ ಇರುವ ಕಾರಣದಿಂದ. ಸೊ ಹೀಗಾಗಿ ನಮ್ಮ ಒಂದು ಪಾಪ್ಯುಲೇಷನ್, ನಮ್ಮ ಒಂದು ಜನಸಂಖ್ಯೆ, ಬಹಳಷ್ಟು ಜನ ಈ ಒಂದು ರೋಗಕ್ಕೆ ಸಿಲ್ಕಾಕೊಳ್ತಾ ಇದ್ದಾರೆ ಸ್ನೇಹಿತರೆ. ಇದು ಬರೀ ಒಂದು ರೋಗ ಅಲ್ಲ, ಇದು ಒಂದು ವೈಪರೀತ್ಯ ಅಂತ ಮೆಡಿಕಲ್ ಫೀಲ್ಡ್ ಅಂತ ಹೇಳಿದ್ರೆ, ವೈದ್ಯಕೀಯ ಶಾಸ್ತ್ರದಲ್ಲಿ ಅಂತಾರೆ ಸ್ನೇಹಿತರೆ. ಅಂತ ಹೇಳಿದ್ರೆ ಇದು ಒಂದು ಅಂಗಕ್ಕೆ ಸೀಮಿತವಾದ ಒಂದು ರೋಗವಲ್ಲ, ಇದು ಪೂರ್ತಿಯಾದ ದೇಹದಲ್ಲಿ ಪಸರಿಸಿ ದೇಹದ ಶಕ್ತಿಯ ಮೂಲವನ್ನ ಅಲ್ಲೋಲ ಕಲ್ಲೋಲ ಮಾಡಿ ಲಕ್ಷಣಗಳನ್ನು ಕೊಡದೇ ಇರದೆ ಹಾಗೆ ಡಯಾಬಿಟಿಸ್ ಪ್ರೆಸೆಂಟ್ ಮಾಡುತ್ತೆ. ಡಯಾಬಿಟಿಸ್ ತನ್ನ ಒಂದು ಮೂಲ ಶ್ರೋತವನ್ನು ಮನುಷ್ಯನ ಶಕ್ತಿ ಕೇಂದ್ರಗಳಲ್ಲಿ, ಡಿಸ್ಟರ್ಬ್ಡ್ ಎನರ್ಜಿ ಸೆಂಟರ್ಸ್ ಇನ್ ದ ಬಾಡಿ ಸಿಸ್ಟಮ್ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಸೊ ಹೀಗಾಗಿ ಇದಕ್ಕೆ ಮೂಲ ಕಾರಣಗಳನ್ನ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಮೊದಲನೇದು ಓವರ್ ಈಟಿಂಗ್ ಅಂತ ಹೇಳಿಕೆ, ಅತಿಯಾಗಿ ತಿನ್ನುವುದು. ಇದು ಬಹಳ ಮುಖ್ಯವಾದ ಕಾರಣ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ತಿಂತಕ್ಕಂಥ ಆಹಾರದಲ್ಲಿ 50-60% ಜಂಕ್ ಫುಡ್ ಇರುತ್ತೆ, ಅಥವಾ GMO ಇರುತ್ತೆ, ಅಥವಾ ನಮಗೆ ತಿಳಿಯದೇ ಇರತಕ್ಕಂಥ ಒಂದಿಷ್ಟು ಪದಾರ್ಥಗಳು ನಮ್ಮ ದೇಹವನ್ನು ಸೇರಿಕೊಂಡು ರೋಗಗ್ರಸ್ತ ಸ್ಥಿತಿಯನ್ನು ಉಂಟು ಮಾಡ್ತಾ ಇದೆ ಸ್ನೇಹಿತರೆ. ಸೊ ಇದು ಒಂದು ಕಡೆ ಆಯಿತು ಅಂತ ಹೇಳಿದ್ರೆ, ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ, ನಾವು ಕುಡಿಯತಕ್ಕಂತಹ ನೀರು ಮತ್ತು ನಾವು ಕುಡಿಯತಕ್ಕಂತಹ ಪಾನೀಯಗಳು ಬಹಳಷ್ಟು ಪರಿಣಾಮ ಬೀರುತ್ತೆ ನಮ್ಮ ಒಂದು ಆರೋಗ್ಯದ ಮೇಲೆ. ಮತ್ತು ಡಯಾಬಿಟಿಸ್, ಮಧುಮೇಹ ಬರುವ ಒಂದು ಕಾರಣವೂ ಸಹ ಈ ಬಿವರೇಜಸ್, ಸಾಫ್ಟ್ ಡ್ರಿಂಕ್ಸ್ ಅಥವಾ ಪಾನೀಯಗಳು ಅಂತ ನನಗೆ ಎತ್ತಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದು ಎರಡನೇ ಒಂದು ಮುಖ್ಯ ಕಾರಣವಾಯಿತು ಅಂತ ಹೇಳಿದ್ರೆ, ಮೂರನೇ ಒಂದು ಬಹಳಷ್ಟು ಗಮನವಿಟ್ಟು ಮತ್ತು ನಾವು ಅತಿ ಸೂಕ್ಷ್ಮತೆಯಿಂದ ಗಮನಿಸಬೇಕಾದ ಒಂದು ಕಾರಣ ಅಂತ ಹೇಳಿದ್ರೆ, ದಿನನಿತ್ಯದಲ್ಲಿ ಆಗತಕ್ಕಂತಹ ಒತ್ತಡ. ಇದನ್ನು ಸರಿಯಾಗಿ ನಾವು ಮ್ಯಾನೇಜ್ ಮಾಡಲಿಕ್ಕೆ ಆಗದೇ ಇರುವ ಕಾರಣ ಅಂತ ನಮಗೆ ಎತ್ತಿಸ್ತಾ ಇರುತ್ತೆ. ಈ ಮೂರು ಕಾರಣಗಳನ್ನ ನೀವು ಅವಲೋಕಿಸ್ತಾ ಹೋದ್ರಿ ಅಂತ ಹೇಳಿದ್ರೆ, ನಮ್ಮ ಒಂದು ದೇಶದಲ್ಲಿ ಈ ಮೂರೇ ಕಾರಣಗಳಿಂದ ಡಯಾಬಿಟಿಸ್ ಕ್ಯಾಪಿಟಲ್ ಆಗುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ನೇಹಿತರೆ. ಈಗ ನಮ್ಮ ಮನೆಯಲ್ಲಿ 5 ವಿಷಯಗಳಿದೆ. ಅದು ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದ ವಿಷಯ. ಆದರೆ ಈ 5 ವಿಷಯಗಳನ್ನು ಬಿಟ್ಟು ನಾವು ಆಹಾರವನ್ನು ಸೇವಿಸ್ತೀವಿ ಅನ್ನೋದು ಬಹಳ ಕಷ್ಟಕರವಾಗಿದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಎಣ್ಣೆ ಬಿಟ್ಟು ಯಾರಿಗೂ ಇರೋಕ್ಕಾಗಲ್ಲ, ಅಂದರೆ ಎಣ್ಣೆ ತಿನ್ನಲೇಬೇಕು. ಆಮೇಲೆ ಗೋಧಿ ಹಿಟ್ಟು ಅಥವಾ ಮೈದಾ ಬಿಟ್ಟು ಇರ್ಲಿಕ್ಕೆ ಆಗ್ತಾನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ನಮಗೆ ಯಾವುದೇ ಒಂದು ರೂಪದಲ್ಲಿ ಗೋಧಿ ಹಿಟ್ಟು ಸಿಗ್ತಾ ಇದೆ ಅಂತ ಹೇಳಿದ್ರೆ ಮೈದಾ ಹಿಟ್ಟು ಮಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಹೀಗಾಗಿ ನಮ್ಮ ಒಂದು ದೇಶದಲ್ಲಿ ಈ 5 ವಿಷಯಗಳು ಬಹಳಷ್ಟು ಕಾರಣಕರ್ತಗಳಾಗುತ್ತೆ ಡಯಾಬಿಟಿಸ್ಗೆ. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದ ಸಂಗತಿ ಎಲ್ಲರೂ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಎಲ್ಲರೂ ಸಹಿತ ಆರೋಗ್ಯದ ಬಗ್ಗಿನ ಗಮನ
ಮತ್ತು ಆಹಾರ ಬಗ್ಗೆಯ ಒಂದು ಗಮನವನ್ನು ಬಹಳಷ್ಟು ಇಟ್ಕೊಳ್ಳೋದು. ಯಾಕೆಂತ ಹೇಳಿದ್ರೆ ಯಾವುದೇ ಹೋಟ್ಲಾಯಿತು, ಯಾವುದೇ ಒಂದು ಟಿಫಿನ್ ಸೆಂಟರ್ ಆಯಿತು, ಊಟ ಮಾಡ್ಬಿಡ್ತೀವಿ, ಟಿಫಿನ್ ತಿಂದ್ಬಿಡ್ತೀವಿ. ಆದರೆ ಅಲ್ಲಿ ಉಪಯೋಗಿಸ್ತಕ್ಕಂಥ ಪದಾರ್ಥಗಳು ಯಾವ ಒಂದು ವಿಷಪೂರಿತವಾಗಿದೆ ಅನ್ನೋದನ್ನು ನಾವು ಜಾಸ್ತಿ ಗಮನಿಸ್ಲಿಕ್ಕೆ ಹೋಗೋದು. ಇದು ಬಹಳಷ್ಟು ಮುಖ್ಯವಾದ ಕಾರಣ ಸ್ನೇಹಿತರೆ. ಮತ್ತು ಬಿವರೇಜಸ್ಸು ಅಷ್ಟೇ. ಈಗ ಕೋಲ್ಡ್ ಡ್ರಿಂಕ್ಸ್ ಬರುತ್ತೆ, ಮತ್ತು ಬಹಳಷ್ಟು ಬಿವರೇಜಸ್ ಇದೆ. ಆ ಬಿವರೇಜಸ್ನಲ್ಲಿ ಏನು ಕಂಟೆಂಟ್ ಇದೆ, ಏನನ್ನು ಆ ಪದಾರ್ಥಗಳಲ್ಲಿ ಉಪಯೋಗಿಸಿದ್ದಾರೆ ಆ ಒಂದು ಸಾಫ್ಟ್ ಡ್ರಿಂಕ್ಸಲ್ಲಿ ಗಮನಿಸಲ್ಲ. ಚಿಪ್ಸ್, ಬಹಳಷ್ಟು ಮಕ್ಕಳುಗಳು ಈಗ ಡಯಾಬಿಟಿಸ್ಗೆ ತುತ್ತಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಮಗುವಿಗೆ ಏನು ತಿಳಿದಿರಲ್ಲ, ಏನೋ ಕಲರ್ ಒಂದು ಪ್ಯಾಕೆಟನ್ನು ನೋಡಿ ಚಿಪ್ಸ್ ಬೇಕು ಅಂತ. ನಾನು ಹೆಸರನ್ನ ತೆಗೆದುಕೊಳ್ಳಲ್ಲ, ಯಾಕೆ ಅಂತ ಹೇಳಿದ್ರೆ ಹೆಸರನ್ನು ತೆಗೆದುಕೊಂಡ್ರೆ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಮಗು ಕೇಳ್ತಾ ಇದೆ ಅಂತ ತಂದೆ ತಾಯಿಗಳು ಕೊಡಿಸ್ತಾರೆ. ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ಡಯಾಬಿಟಿಸ್ ಬರುವಂತಹ ಒಂದು ವ್ಯವಸ್ಥೆ ನಮ್ಮ ಸಮಾಜದಲ್ಲಿ, ದೇಶದಲ್ಲಿ ಉತ್ಪತ್ತಿಯಾಗಿದೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ತಿನ್ನುವ ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಮತ್ತು ನಮ್ಮ ದಿನನಿತ್ಯದಲ್ಲಿ ಆಗತಕ್ಕಂಥ ಒತ್ತಡಗಳ ಬಗ್ಗೆ ನಮಗೆ ಸರಿಯಾದ ಅರಿವು, ಸರಿಯಾದ ತಿಳುವಳಿಕೆ ಇಲ್ಲದೇ ಇರುವ ಕಾರಣದಿಂದ ನಮ್ಮ ಭಾರತ ದೇಶ ಡಯಾಬಿಟಿಸ್ ಒಂದು ಕೇಂದ್ರವಾಗಿದೆ ಅಂತ ನಾನು ಗುರುತಿಸ್ತಾ ಇದ್ದೇನೆ. ಇನ್ನೂ ಒಂದು ಮೂಲಕ್ಕೆ ಹೋಗಿ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರ ಮನೆಯಲ್ಲಿ ಕುಕ್ಕರ್ ಇಲ್ಲ, ಎಲ್ಲರ ಮನೆಯಲ್ಲೂ ಕುಕ್ಕರ್ ಇದೆ. ಸೊ ಕುಕ್ಕರಲ್ಲಿ ಆಗುವಂತಹ ಆಹಾರ, ಈಗ ಎಲ್ಲ ಕುಕ್ಕರ್ಗಳು ಏನಪ್ಪ ಅಂತ ಹೇಳಿದ್ರೆ ಅಲ್ಯೂಮಿನಿಯಂನಿಂದ ಮಾಡತಕ್ಕಂಥದ್ದು. ಈಗ ಸ್ವಲ್ಪ ಸಮಯದ ಹಿಂದಿಂದ ಈಗ ಸ್ಟೀಲ್ ಕುಕ್ಕರ್ ಬರ್ತಾ ಇದೆ. ಕುಕ್ಕರಲ್ಲಿ ಮಾಡಿರ್ತಕ್ಕಂತಹ ಆಹಾರ ಅದು ಮೆತ್ತಗಿರುತ್ತೆ ಹೊರತಾಗಿ ಬೆಂದಿರಲ್ಲ. ಸೊ ಹೀಗಾಗಿ ನಾವು ಸೇವಿಸ್ತಕ್ಕಂಥ ಆಹಾರ ಬೇಯದೇ ಇರುವ ಕಾರಣದಿಂದಲೂ ಸಹ ಡಯಾಬಿಟಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಅಲ್ಯೂಮಿನಿಯಂ ಪಾಯ್ಸನಿಂಗ್, ಈಗ ಎಲ್ಲರ ಮನೆಯಲ್ಲಿ ಕುಕ್ಕರ್ ಇರುವ ಕಾರಣದಿಂದ ಅಲ್ಯೂಮಿನಿಯಂ ಕುಕ್ಕರಲ್ಲಿ ಎಲ್ಲನೂ ಮಾಡೋದು. ಸೊ ಹೀಗಾಗಿ ಅಲ್ಯೂಮಿನಿಯಂ ಪಾಯ್ಸನಿಂಗ್ ನಮ್ಮ ಒಂದು ಜನಸಮೂಹದಲ್ಲಿ ಆಗುವ ಒಂದು ಮುಖ್ಯ ಕಾರಣದಿಂದ ಡಯಾಬಿಟಿಸ್ ನಮ್ಮ ಒಂದು ದೇಶದಲ್ಲಿ ಇಷ್ಟು ಒಂದು ಮಟ್ಟಕ್ಕೆ ಮುಟ್ಟಿದೆ ಅಂತ ನನಗೆ ಎತ್ತಿಸ್ತಾ ಇದ್ದೀನಿ. ಈಗ ಒಂದು ಓವರ್ ಈಟಿಂಗ್ ಬಗ್ಗೆ ಹೇಳಿದೆ, ಆಮೇಲೆ ಅನ್ಟೈಮ್ಲಿ ಈಟಿಂಗ್. ಈಗ ನಾವು ಒಂದು 50-60 ವರ್ಷಗಳ ಹಿಂದೆ ಹೋಗಿ ನಾವೇನಾದ್ರು ನೋಡ್ತೀವಿ ಅಂತ ಹೇಳಿದ್ರೆ, ಆಗಿನ ಒಂದು ಸಮಾಜ, ಆಗಿನ ಒಂದು ಜನರು ಅನ್ಟೈಮ್ಲಿ ಈಟಿಂಗ್ ಅಂತ ಹೇಳಿದರೆ ಸಮಯಕ್ಕೆ ಒಂದು ಸರಿಯಾದ ಸಮಯದ ವ್ಯವಸ್ಥೆಯನ್ನು ಊಟ ಮತ್ತು ಪಾನೀಯಗಳಿಗೆ ನಿಶ್ಚಿತವಾದ ಒಂದು ಸಮಯವಿತ್ತು. ಹೀಗಾಗಿ ಅವರು ಡಯಾಬಿಟಿಸ್ಗೆ ಒಳಗಾಗ್ತಿರಲಿಲ್ಲ. ಅವರ ಒಂದು ದಿನಚರಿ ಬಹಳಷ್ಟು ವೈಜ್ಞಾನಿಕವಾಗಿತ್ತು. ಏನು, ಬೆಳಗ್ಗೆ ಎದ್ದ ತಕ್ಷಣ ಊಟ ಮಾಡ್ತಿದ್ರು, ಮತ್ತು ಸಂಜೆ ಸೂರ್ಯ ಮುಳುಗುವ ಒಂದು ಸಮಯಕ್ಕೆ ಅವರ ಒಂದು ದಿನಚರಿಯಲ್ಲಿ ತಿನ್ನುವ ಒಂದು ಕಾರ್ಯಕ್ರಮ, ಕುಡಿಯುವ ಒಂದು ಕಾರ್ಯಕ್ರಮ ಪೂರ್ತಿಯಾಗಿ ಮುಗಿದು ಹೋಗ್ತಾ ಇತ್ತು. ಸೊ ಹೀಗಾಗಿ ಬಹಳಷ್ಟು ಜನರು ಆರೋಗ್ಯದಿಂದ ಇರ್ತಿದ್ರು. ಅನ್ಟೈಮ್ಲಿ ಈಟಿಂಗ್ ಅಂತ ಹೇಳಿದರೆ 12 ಗಂಟೆ ಮಧ್ಯರಾತ್ರಿಯಲ್ಲಿ ಪಾರ್ಟಿಗಳು, 10 ಗಂಟೆಯಿಂದ ಶುರುವಾಗುತ್ತೆ, 12 ಗಂಟೆ, 1 ಗಂಟೆ, 2 ಗಂಟೆಗೆ ಪಾರ್ಟಿಗಳು ಇರುವ ಕಾರಣದಿಂದಲೂ ಸಹ ಡಯಾಬಿಟಿಸ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಓವರ್ ಈಟಿಂಗ್, ಅನ್ಟೈಮ್ಲಿ ಈಟಿಂಗ್, ಅನೇಬಲ್ ಟು ಮ್ಯಾನೇಜ್ ಸ್ಟ್ರೆಸ್. ಸೊ ಈ 3 ಬಹಳ ಮುಖ್ಯವಾದ ಕಾರಣಗಳು. ಸೊ